ನಮಸ್ಕಾರ ರೀ. ಇವತ್ತು ಮಕ್ಕಳಿಗೋಸ್ಕರ ಒಂದು ಹೆಲ್ದಿ ರೆಸಿಪಿ ಮಾಡಿ ತೋರಿಸ್ತೀನಿ. ಗೋಧಿ ಹಿಟ್ಟು ತೊಗೊಂಡೇನಿ, ಬೌಲ್ನಾಗ ಉಪ್ಪು ಹಾಕ್ಕೊಂಡೇನಿ, ಕಲಸೋನು. ಇದೇನು ಅಂದ್ರೆ ಹಸಿ ಬಟಾಣಿ ಸೀಸನಲ್ಲಿ, ಈಗ ಹಸಿ ಬಟಾಣಿ ಮತ್ತು ಪನ್ನೀರ್ ಪರೋಟ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸಿಟ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ಸ್ಮೂತಾಗಿ ಕಲಿಸಿಟ್ಕೊಳ್ಳೋಣ. ಮೇಲೊಂದು ಸ್ವಲ್ಪ ಎಣ್ಣೆ ಹಾಕಿ ಪ್ಲೇಟ್ ಮುಚ್ಚಿ ಸೈಡಿಗೆ ಇಡೋಣ. ಇವಾಗ ನೋಡಿರಿ, ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಬೌಲ್ ಹಸಿ ಬಟಾಣಿ ಇದ್ರಾಗ ಹಾಕೀನಿ. ಒಂದೇ ಒಂದು ಹಸಿ ಮೆಣಸಿನ್ಕಾಯಿ, ಬಹಳ ಖಾರದವು ಇವು, ಮಕ್ಕಳು ತಿನ್ನಂಗಿಲ್ಲ ಖಾರನ, ಅದಕ್ಕೋಸ್ಕರ ಒಂದೇ ಮೆಣಸಿನ್ಕಾಯಿ ಹಾಕೀನಿ. ಶುಂಠಿ ಬೆಳ್ಳುಳ್ಳಿ 3 ಎಸಳು ಬೆಳ್ಳುಳ್ಳಿ, 1/4 ಇಂಚು ಶುಂಠಿ. ನಾವು ಮಾಡೋ ಪ್ರಮಾಣದ ಮ್ಯಾಗ ಇವನ್ನೆಲ್ಲ ಹಾಕ್ಬೇಕಾಗ್ತತಿ ನೋಡಿರಿ. ಈ ಥರ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ಒಂದು ಪ್ಲೇಟಿಗೆ ತೆಗ್ಯಾನ. ಆರೋಗ್ಯಕರವಾದ ರೆಸಿಪಿ ಅನ್ಬೋದು. ಮಕ್ಕಳಿಗೆ ಹೆಲ್ದಿ ರೆಸಿಪಿ ಇದು, ಇಷ್ಟಪಟ್ಟು ತಿಂತಾರು ನೋಡಿರಿ. ಗ್ರೈಂಡ್ ಮಾಡ್ಕೊಂಡಂಥ ಬಟಾಣಿಯೊಳಗೆ ಪನ್ನೀರ್ ತುರ್ದು ಹಾಕೋಣ. ಏನಾದರೂ ಈ ಥರ ರುಚಿ ಮಾಡಿಕೊಡ್ಬೇಕು ಅವ್ರಿಗೆ. ಬೇರೆ ಬೇರೆ ಮಾಡಿಕೊಡ್ಬೇಕು, ಒಂದೇ ಥರ ಆದ್ರೆ ತಿನ್ನಂಗಿಲ್ಲ ಮಕ್ಕಳು. ಈ ಥರ ಆದ್ರೆ ಹೊಸ ರುಚಿಗಳು ಇಷ್ಟಪಟ್ಟು ತಿಂತಾರು. ಆವಾಗನ ನಾವು ಹೆಲ್ದಿ ವೆಜ್ ಆಗಲಿ, ಏನಾದರೂ ವೆಜಿಟೇಬಲ್ ಆಗಲಿ, ಏನಾದರೂ ಅದ್ರಾಗ ಹಾಕಿ ಮಾಡಿಕೊಡ್ಬೇಕು. ಇವಾಗ ನೋಡಿರಿ, ಚಾಟ್ ಮಸಾಲ ಹಾಕ್ತೇನೆ ಸ್ವಲ್ಪ. ಸ್ವಲ್ಪ ಚಾಟ್ ಮಸಾಲ, ಜೀರಾ ಪೌಡ್ರು, ಕೊರಿಯಂಡ್ರ್ ಪೌಡ್ರು, ತಟಗೆ ಗರಂ ಮಸಾಲ ಇಷ್ಟೆಲ್ಲ ಹಾಕಿ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋನು. ನೋಡಿರಿ, ಕೊರಿಯಂಡ್ರ್ ಪೌಡ್ರು, ಜೀರಾ ಪೌಡ್ರು, ಚಾಟ್ ಮಸಾಲ, ಸ್ವಲ್ಪ ಗರಂ ಮಸಾಲ ಚಿಟಿಗಿ ಹಾಕ್ರಿ, ಬಿಟ್ಟರು ನಡಿತೈತಿ. ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿದಂಥ 2 ಈರುಳ್ಳಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಚಿಕ್ಕ ಬಾಲ್ ಮಾಡಿ ಇಟ್ಕೊಂಡ್ಬಿಡೋಣ ಸ್ಟಫಿಂಗಿಗೆ. ಸಾಯಂಕಾಲವರೆಗೂ ಇವು ಸ್ಮೂತಾಗೇ ಇರ್ತಾವ್ರಿ, ಬಿರ್ಸಾಗಲ್ಲ. ಲಂಚ್ ಬಾಕ್ಸಿಗಾರ ಮಾಡಿರಿ, ಸ್ಕೂಲ್ ಬಿಟ್ಟು ಬಂದಿಂದರ ಮಾಡಿಕೊಡ್ರಿ. ನೋಡಿರಿ, ಈ ಥರ ಬಾಲ್ ಮಾಡಿಟ್ಕೊಂಡ್ರೆ ಈಜಿ ಆಕ್ಕೈತಿ. ಇವಾಗ ಹಿಟ್ಟು ನೆಂದಿರ್ತತಿ. ಹಿಟ್ಟು ಸ್ಮೂತಾಗಿ ಕಲಿಸ್ಬೇಕು, ಚಲೋ ನೆನಿಬೇಕಿದು ಹಿಟ್ಟು. ಚಲೋ ಮಿದ್ದಬೇಕಿದ್ನ ಇಲ್ಲಿ ಕಲ್ಲು ಮ್ಯಾಗ ಹಾಕಿ ಚಲೋ ಹೊತ್ನಾಗ ಮಿದ್ದಿ ಇಟ್ಕೋತೀನಿ. ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ತೀರಿ ಅಷ್ಟು ಚಲೋ ಚಪಾತಿ, ಪೂರಿ, ಹೋಳ್ಗೆ ಎಲ್ಲ ಬರ್ತಾವೆ. ಇವಾಗ ನೋಡಿರಿ, ಒಂದೊಂದಾಗಿ ಮಾಡ್ತೀನಿ. ಚಪಾತಿ ಉಳ್ಳಿಕ್ಕಿಂತ ಸ್ವಲ್ಪ ಕಡಿಮೆ ತೊಗೊಂಡು ಈ ಥರ ರೌಂಡ್ ಮಾಡಿಕೊಂಡು ಸ್ವಲ್ಪ ದೊಡ್ಡದು ಮಾಡ್ಕೊಳೋಣ, ಲಟ್ಟಿಸ್ಕೊಳೋಣ. ಸ್ವಲ್ಪ ದೊಡ್ಡದು ಲಟ್ಟಿಸಿ ಅದ್ರಾಗ ಒಂದೊಂದೇ ಬಟಾಣಿದು ಪನ್ನೀರಿಂದು ಗೋಲು ಮಾಡಿಟ್ಟೇವಲ್ಲ ಅದನ್ನು ತುಂಬೋಣ. ಹೋಳ್ಗೆಗೆ ಹೂರಣ ತುಂಬ್ತೇವಲ್ಲ ಅದೇ ಥರ ಇದನ್ನು ಮಾಡಿಕೊಂಡು ಹೆಚ್ಚಾದಂಥ ಹಿಟ್ಟನ್ನು ತೆಗೆದು ಬಿಡಬೇಕು. ಮೇಲಿನ ಹಿಟ್ಟು ಹೆಚ್ಚಾದಂಥದ್ದು ತೆಗೆದು ಇದನ್ನು ರೌಂಡಾಗಿ ಮಾಡಿಕೊಂಡು, ದಪ್ಪನೂ ಅಲ್ಲ ತೆಳ್ಳಗೂ ಅಲ್ಲ, ಮೀಡಿಯಮ್ ಆಗಿ ಲಟ್ಟಿಸಿ 2 ಕಡೆ ಎಣ್ಣೆ ಹೆಚ್ಚಿ ಚೆಂದ ಬೇಯಿಸ್ಕೊಂಡ್ಬಿಟ್ರೆ ಪರೋಟ ರೆಡಿ ಆಗ್ತಾವೆ. ಇದನ್ನು ಮೊಸರು ಜೊತೆ ತಿಂದರೆ ಸಾಕು. ಮೊಸರು ಒಂದಿದ್ದರೆ ಏನು ಬೇಡ.
ಈ ಥರ ಲಟ್ಟಿಸ್ಕೊಂಡು ಆಲ್ರೆಡಿ ಹಂಚು ಕಾದೈತಿ. ಹಂಚಿಗೆ ಎಣ್ಣೆ ಹಚ್ಚಿ ಇದನ್ನ ಬೇಯಿಸ್ಕೊಳ. ಬಿಸಿವಿದ್ರೂ ಟೇಸ್ಟ್ ಇರ್ತಾವೆ, ಆರಿನ ತಿಂದರೂ ಟೇಸ್ಟ್ ಇರ್ತಾವೆ. ಸಾಯಂಕಾಲವರೆಗೂ ಸ್ಮೂತಾಗೇ ಇರ್ತಾವೆ. ಒಂದು ಸಲ ಟ್ರೈ ಮಾಡಿರಿ ಮಕ್ಕಳಿಗೋಸ್ಕರ. ಮೇಲೆ ಎರಡೂ ಸೈಡ್ ಎಣ್ಣೆ ಹಾಕಿ ಚೆಂದಾಗಿ ಬೇಯಿಸಿ ತಗೊಂಬಿಡೋಣ. ಯಾರೆಲ್ಲ ವಿಡಿಯೋ ನೋಡಾಕತ್ತೀರಿ, ನಾ ಹಾಕಂಥ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ಚಾನಲ್ಗೆ ಎಂಟ್ರಿ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ರೆಡಿ ಆಯಿತು ಒಂದು ಪರೋಟ. ಹೀಗೆ 2-3 ನಿಮಗೆ ಮಾಡಿ ತೋರಿಸೀನಿ. ಆನಂತರ ಒಂದು ಪ್ಲೇಟ್ನಾಗ ಸರ್ವ್ ಮಾಡಿ ತೋರಿಸ್ತೀನಿ. ನಿಮಗೆಲ್ಲ ಇಷ್ಟ ಆಗೈತಿ ಅಂತ ತಿಳ್ಕೊತೀನಿ. ನಮ್ಮ ಮನೆಯೊಳಗಂತೂ ಯಾವ ಪರೋಟ ಮಾಡಿದರೂ ಅಷ್ಟೇ ಇಷ್ಟಪಟ್ಟು ತಿಂತಾವೆ ಮಕ್ಕಳು. ಈ ಥರ ಚೆಂದಾಗಿ ಬೇಯಿಸಿ ತಕ್ಕೋಬೇಕು. ನೋಡಿರಿ, ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ.